ಅಯ್ಯೋ! ತುಂಬಾ ಖುಷಿ ಆಗೋಯ್ತು. ನನಗೊಂಥರ ನಾನ್ ಕನ್ಸ್ ಕಾಣ್ತಾ ಇದೀನೋ ಇಲ್ಲ ಸೀರಿಯಸ್ ಅಂತಾನು ನನಗನ್ಸಿಲ್ಲ. ಒಂಥರ ಫುಲ್ ಖುಷಿ ಆಗೋಯ್ತು. ನನಗೊಂದು ಅವಕಾಶ ಬರ್ತಿದೆ ಅಂದಾಗ ನಾನು ಕಾಯ್ತಿದ್ದೆ. ಯಾವ್ದಾದ್ರು ಒಂದು ಮೂವಿ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅಂತ. ಅಂದ್ರೆ ನಾನು ಇಷ್ಟೆಲ್ಲ ಒಂದು ಬರೀ ಕಾಂಟ್ರವರ್ಸಿಯಲ್ಲೇ ನಾನು ಏನು ಅಚೀವ್ಮೆಂಟ್ ಮಾಡಿಲ್ಲಲ್ಲ. ಅಟ್ಲೀಸ್ಟ್ ಒಂದ್ ಮೂವಿ ಆದ್ರೂ ನನ್ನ ಮುಖಕ್ಕೆ ಮಾಡ್ಬೇಕಲ್ಲ ಅಂತ ನನಗೆ ಅನ್ಸಿತ್ತು. ಈ ಬರೀ ಎಲ್ಲರ ಹತ್ರ ಬರೀ ಉಗಿಸ್ಕೊಳ್ಳೋದೇ ಆಗೋಯ್ತಲ್ಲ. ಈ ಮುಖಕ್ಕೆ ಒಂದ್ ಮೂವಿ ಆದ್ರೂ ಮಾಡಿಲ್ಲ ಅಂದ್ರೆ ಹೆಂಗೆ? ನಾ ಕನ್ನಡಿ ಮುಂದೆ ನಾನು ಬೈಕೊಂತಿದ್ದೆ. ಸುಮ್ಮನೆ ಅದೇನೇನೋ ಕಂಟೆಂಟ್ ಮಾಡ್ತೀನಿ, ಅದೇನೇನೋ ಮಾಡ್ತೀನಿ. ಈ ಮುಖಕ್ಕೆ ಒಂದ್ ಮೂವಿ ಮಾಡಲ್ಲಲ್ಲ ನಾನು. ಯಾರು ಕಡಿಯೋದೇ ಇಲ್ಲಲ್ಲ. ಸುಮ್ಮನೆ ಚೆನ್ನಾಗಿನಿ ಕೀಪಿ ಚೆನ್ನಾಗಿದಾರ ಅಂತ ಹೇಳ್ತಾ ಒಂದ್ ಮೂವಿ ಕೊಡಲ್ಲಲ್ಲ ಅಂತ 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 ಅನ್ಸ್ತು. ಮತ್ತೆ ನಿಜ ಹೇಳ್ಬೇಕಿದ್ರೆ ನನಗೊಂದ್ ಮೂವಿ ಬಂದಿತ್ತು, ನಾನು ಬಿಟ್ಬಿಟ್ಟಿದ್ದೆ. ಬಿಕಾಸ್ ನಾನು ಅಲ್ಲಿಂದ ಬರೋದು ನಂಗೆ ರಜಾ ನಮ್ಮ ಮಮ್ಮಿಗೆ ರಜಾ ಸಿಕ್ಕಿಲ್ಲ, ಕರ್ಕೊಂಡ್ ಬರೋದು ಆಗಿಲ್ಲ. ಅದಕ್ಕೆ ಅದನ್ನ ಬಿಟ್ಬಿಟ್ಟಿದ್ದೆ. ಇವಾಗ ಬಂದ್ ಸೆಕೆಂಡ್ ಮೂವಿ ಚಾನ್ಸ್ ಸಿಕ್ಕಿದಾಗ ನಾನು ಬೇಡ ಅಂತ ನಾನು ಹೇಳೇ ಇಲ್ಲ. ನಾನು ನಮ್ಮ ಅಮ್ಮಗೂ ಹಠ ಮಾಡಿದ್ದೆ, ನಾನು ಮಾಡ್ತೀನಿ, ಅಟ್ಲೀಸ್ಟ್ ನಾನು ಆಕ್ಟ್ ಮಾಡಕ್ ಬರೋಲ್ಲ ಸೆಕೆಂಡ್ರಿ, ಸುಮ್ಮನೆ ಆದ್ರೂ ಮಾಡ್ತೀನಿ ನಾನು ಅಂತೇಳಿ ನಮ್ಮ ಅಮ್ಮಂಗೆ ಹೇಳಿದೆ. ಸೊ ನಾನು ಪ್ರೂವ್ ಮಾಡ್ಕೊಳ್ಬೇಕು ಅಂತ ಒಂದು ಇದು. ಮತ್ತೆ ನನ್ ಗಣೇಶ್ ಸರ್ ಮೂವಿ ಅಂದ್ರೆ ಎಲ್ಲರೂ ಕಾಯ್ತಾ ಇರ್ತಾರೆ. ಸ್ಟಾರ್ ಜೊತೆ ಫೋಟೋಸ್ ಆದ್ರೆ ಏನಾದ್ರು ಅಂತ ದೊಡ್ಡ ವ್ಯಕ್ತಿ ಜೊತೆ ನಾವು ಆಕ್ಟ್ ಮಾಡ್ತೀವಿ ಅಥವಾ ಸಣ್ಣ ಪುಟ್ಟ ಆಕ್ಟ್ ಮಾಡ್ತೀವಿ ಅಂದಾಗ ಯಾರು ಖುಷಿ ಆಗಲ್ಲ. ನಂಗೆ ತುಂಬಾ ಖುಷಿ ಆಗ್ತಿದೆ.